ಸೊ ಗೈಸ್, ನಾವೀಗ ಚರ್ಚಿಗೆ ಹೋಗ್ತಿದ್ದೇವೆ. ನನ್ನ ಐರಾವತವನ್ನು ನಾನೀಗ ತೆಗಿತೇನೆ. ಸೊ ನನ್ನ ಐರಾವತ ನೋಡಿ ಇಲ್ಲಿ ನಿಂತಿದೆ. ಸೊ ತೆಗೆಯುವ ನನ್ನ ಐರಾವತವನ್ನು. ಬಾಯ್. ಹಲೋ ಗೈಸ್, ಸೊ ಫೈನಲಿ ನಮ್ಮದು ಪೂಜೆ ಎಲ್ಲ ಆಯಿತು. ಸೊ ಡೋರ್ ತೆಗೆದಿದ್ದೇನೆ. ಅಮ್ಮನವರು ಇನ್ನೂ ಕೂಡ ಬರಲಿಲ್ಲ. ಜೋರು ಮಳೆ ಬಂತು. ಸೊ ಅದಕ್ಕೆ ಅವರು ಅಲ್ಲೇ ಇದ್ದಾರೆ. ಮೇ ಬಿ ಇನ್ನೂ ಬರಬೇಕು. ನಿಮಗೆ ವ್ಯೂ ತೋರಿಸ್ತೇನೆ. ಸೊ ನೋಡಿ. ಸೊ ಈಗ ಹಲಸು ಮೇಳಕ್ಕೆ ಹೋಗ್ಲಿಕ್ಕೆ ಉಂಟು. ಸೊ ಊಟ ಮಾಡಿ ಎಲ್ಲ ಹೋಗಬೇಕು. ಯಾಕಂದರೆ ನನಗೆ ಹಲಸು ಅಷ್ಟು ಇಷ್ಟ ಇಲ್ಲ. ಹಲಸಿದ್ದು ಐಟಮ್ಸ್ ಆಗಲಿ ಹಲಸು ಆಗಲಿ ಇಷ್ಟ ಇಲ್ಲ. ಸೊ ಜಸ್ಟ್ ನೋಡ್ಲಿಕ್ಕಂತ ಹೋಗೋದು. ಸೊ ವಿಡಿಯೋ ಮಾಡ್ತೇನೆ, ನೋಡುವ ಹೇಗೆ ಉಂಟು ಅಂತ. ನಮ್ಮದು ಕಿನ್ನಿಗೋಳಿ ಅಂದರೆ ಕಿರೇಮ ಅಂತ ಹೇಳ್ತೇವೆ ನೋಡಿ, ಅಲ್ಲಿ. ಸೊ ನೋಡುವ. ಅಮ್ಮನವರು ಇನ್ನೂ ಬರಬೇಕು. ಬಂದು ಊಟ ಮಾಡಿ ಹೋಗೋದು. ನಾನು ಮತ್ತು ಅಪ್ಪ ಮಾತ್ರ ಹೋಗೋದು. ಸೊ ಬೈಕಲ್ಲೇ ಹೋಗ್ಬೋದಲ್ಲ. ಸೊ ನಾನು ಟೀ ಶರ್ಟ್ ಹಾಕಿದೆ, ಒಂದು ಶಾರ್ಟ್ ಕುರ್ತಾ ಆಗ ಹಾಕಿದ್ದು ತೆಗೆದು ಟೀ ಶರ್ಟ್ ಒಂದು ಹಾಕಿದೆ. ಇನ್ನು ಬೇಗ ಹೋಗೋದು. ಈಗ ಮಳೆ ಕೂಡ ಇಲ್ಲ. ಸೊ ಬೇಗ ಹೋಗಿ ಬರೋದಂತ. ನಮಗೆ ಅಷ್ಟು ದೂರ ಕೂಡ ಇಲ್ಲ. ಸೊ ಬೇಗ ಹೋಗಿ ಬರ್ಬೋದು. ಸೊ ಒಂದು ಸ್ಪೆಕ್ಸ್ ಹಾಕಿ ಒಂದು 2 ಪೋಸ್ ಕೂಡ ಕೊಟ್ಟೆ. ಸೊ ಇನ್ನು ಹೋಗುವ. ಸೊ ಒಂದು ಹೆಲ್ಮೆಟ್ ಒಂದು ಕಂಪಲ್ಸರಿ ಹಾಕ್ಕೊಂಡು ಹೋಗಿ ಎಲ್ಲಿ ಕೂಡ ಹೋಗುವಾಗ ಬೈಕಲ್ಲಿ ಎಲ್ಲ. ನಂದು ಅಪ್ಪನದ್ದು ಸ್ಪೆಷಲ್ ಹೆಲ್ಮೆಟ್ ತೋರಿಸ್ತೇನೆ ನಿಮಗೆ. ಎಷ್ಟು ಸೇಫ್ಟಿ ಉಂಟಂದರೆ ಎದುರಿದ್ದು ಗ್ಲಾಸ್ ಕೂಡ ಇಲ್ಲ ಅದರದ್ದು. ಸೊ ಇಲ್ಲಿ ನೋಡ್ಬೋದು, ಇದು ಜಾರಿಗೆಕಟ್ಟೆ ಚರ್ಚ್. ಇಲ್ಲಿ ಎಲ್ಲ ಕೆಲಸ ನಡೀತಾ ಉಂಟು. ಸೊ ಫೈನಲಿ ನಾವು ರೀಚ್ ಆದ್ವಿ. ಸೊ ಅದು ಎದುರು ಕಾಣುವುದು ಚರ್ಚ್. ಸೊ ಅದರ ಅಪೋಸಿಟಲ್ಲೇ ಉಂಟು ನಮ್ಮದು ಕಿರೆಮ್ ಹಾಲಲ್ಲಿ. ಸೊ ನೋಡಿ, ರೈತ ಕುಡ್ಲ ಪ್ರತಿಷ್ಠಾನ ಅಂತ. ನಾವು ಹೋದದ್ದು ಲಾಸ್ಟ್ ಡೇ. ಸೊ ಇಲ್ಲಿ ಫಸ್ಟಿಗೆ ಎಂಟ್ರಿ ಆಗುವಾಗನೇ ಎಲ್ಲ ಕತ್ತಿ ಚೂರಿ ಎಲ್ಲ ಉಂಟು. ಸೊ ಪ್ರೈಸಸ್ ಎಲ್ಲ ಕೇಳಿದ್ವಿ ನಾವು, ಅಂದರೆ ಕಮ್ಮಿ ಇಲ್ಲ. ಸೊ ಸ್ವಲ್ಪ ಜಾಸ್ತಿಯೇ ಉಂಟು. ಅಂದರೆ ಅವರಿಗೆ ಕೂಡ ಅಲ್ಲಿ ಅದು ರೆಂಟ್ ಎಲ್ಲ ಕಟ್ಟಬೇಕಲ್ಲ. ಸೊ ಒಳ್ಳೆದಿತ್ತು ಮಾತ್ರ. ನೋಡಿ ಇದೆಲ್ಲ ಒಳ್ಳೆದುಂಟು. ಸೊ ಅದ್ರ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು. ಸೊ ಈಚೆ ಸೈಡೆಲ್ಲ ಫ್ರೂಟ್ಸದ್ದು ಮತ್ತು ನಿಮ್ಮದು ಫ್ಲವರ್ಸದ್ದು ಅದೆಲ್ಲ ಇತ್ತು, ಗಿಡಗಳೆಲ್ಲ. ಸೊ ಒಳ್ಳೆದುಂಟು, ನೋಡ್ಬೋದು. ಸೊ ನಾವೆಂತ ತಗೊಳ್ಳಿಲ್ಲ ಫ್ಲವರ್ಸ್ ಎಲ್ಲ. ನಮ್ಮದು ಮದರ್ ಇಂಡಿಯಾ ಆಲ್ರೆಡಿ ಆರ್ಡರ್ ಮಾಡಿದ್ರು ಏನು ತರಬೇಡಿ ಅಂತ. ಸೊ ಅದಕ್ಕೆ ಏನು ತಗೊಳ್ಳಿಲ್ಲ.
ಸೊ ಇದು ನೋಡಿ ಮ್ಯಾಂಗೋಸ್ಟೀನ್, ಇದೆಲ್ಲ ನಮ್ಮ ಆಚೆ ಆಗ್ತದ ಗೊತ್ತಿಲ್ಲ. ಸೊ ಮಾತ್ರ ಗುಲಾಬಿ ಗಿಡ ಎಲ್ಲ ಒಳ್ಳೇದಿತ್ತು. ನಾವು ಮಾತ್ರ ಇದರದ್ದೆಲ್ಲ ರೇಟ್ ಎಲ್ಲ ಕೇಳಲಿಕ್ಕೆ ಹೋಗಲಿಲ್ಲ. ಸೊ ಜಸ್ಟ್ ಇಲ್ಲಿ ನೋಡಿದ್ದಷ್ಟೇ. ಸೊ ಮತ್ತು ಇಲ್ಲಿ ಫ್ಲೇವರ್ಸ್ ಅಂತ ಒಂದು ಐಸ್ ಕ್ರೀಮ್, ಮೋಮೋಸು ಇದೆಲ್ಲ ಮತ್ತೆ ಲಾಸ್ಟಿಗೆ ನೋಡುವ. ಸೊ ಫಸ್ಟಿಗೆ ನಾವು ಒಳಗೆ ಹೋಗುವ. ಇಲ್ಲಿ ಕ್ಯಾಪ್ಸ್ ಎಲ್ಲ ಉಂಟು. ಹಾಲದ್ದು ಒಳಗಡೆ ಎಲ್ಲ ಐಟಮ್ಸ್ ಉಂಟು. ಇಲ್ಲಿ ಔಟ್ಸೈಡ್ ಕೆಲವೊಂದು ಫುಡ್ ಕೌಂಟರ್ಸ್ ಎಲ್ಲ ಇರೋದು, ಮತ್ತು ಉಳಿದದ್ದೆಲ್ಲ ಒಳಗಡೆ ಉಂಟು ಹಾಲಿದ್ದು ಒಳಗಡೆ. ಸೊ ನೋಡಿ ಇಲ್ಲಿ ಮಿಸ್ಟರ್ ಹೋಮ್ ಮೇಡ್ ಪ್ರಾಡಕ್ಟ್ಸ್, ಮತ್ತು ಇಲ್ಲಿ ಒಂದು ಕೂದಲಿದ್ದು ಒಂದಿತ್ತು ಎಣ್ಣೆ ಎಲ್ಲ, ಹೇರ್ ಆಯಿಲ್. ಸೊ ಇಲ್ಲಿ ಡ್ರೆಸ್ಸಸ್ ಆಗಲಿ ಅಂದರೆ ಬೇರೆ ಬೇರೆ ಟೈಪ್ ಇದ್ದೆಲ್ಲ ಇತ್ತು. ಜಸ್ಟ್ ಹಲಸು ಮೇಳ ಅಂದರೆ ನಮ್ಮದು ಜಾಕ್ ಫ್ರೂಟ್ ಇದ್ದು ಮಾತ್ರ ತಿಂಡಿ ಅಥವಾ ಏನು ಅದು ಅಂತ ಅಲ್ಲ, ಬೇರೆ ಉಳಿದದ್ದು ಕೂಡ ಎಲ್ಲ ಐಟಮ್ಸ್ ಇತ್ತು ಇಲ್ಲಿ. ಸೊ ಇದು ಪ್ಯೂರ್ ಹನಿ ನೋಡ್ಬೋದು. ಇಲ್ಲಿ ಜೇನು ನೊಣ ಕೂಡ ಉಂಟು ಇದರೊಳಗೆ ನೋಡಿ. ಸೊ ಪ್ಯೂರ್ ಹನಿ ಅಂತೆ. ಮತ್ತು ಇಲ್ಲಿ ನಮ್ಮದು ಹಲಸಿದ್ದು ಚಿಪ್ಸ್, ಮತ್ತು ರಾಗಿ ಇದ್ದು ಹಪ್ಪಳ ಅದೆಲ್ಲ ಉಂಟು. ಸೊ ಇಲ್ಲಿ ನೋಡ್ಬೋದು ಒಳ್ಳೆ ಒಳ್ಳೆ ಜ್ಯುವೆಲ್ರಿ ಐಟಮ್ಸ್, ಒಳ್ಳೆ ಕಲೆಕ್ಷನ್ ಇತ್ತು ಮಾತ್ರ ಇಲ್ಲಿ. ಸೊ ಇದೊಂದು ನನಗೆ ತುಂಬ ಇಷ್ಟ ಆಯಿತು ನೋಡಿ. ಸೊ ಇದು ನೋಡಿ ಇಲ್ಲಿ. ಸೊ ಪ್ರೈಸ್ ಮಾತ್ರ ತುಂಬ ಹೈ ಉಂಟು. 600, 700, 800 ಪ್ರೈಸ್ ರೇಂಜಲ್ಲಿ ಇತ್ತು. ಸೊ ಇದೆಲ್ಲ ಅಂದರೆ ಕ್ಲೋತಲ್ಲಿ ಪ್ರಿಂಟೆಡ್ ಇರ್ತದೆ ನೋಡಿ, ಆ ಟೈಪ್ ಇದ್ದು, ಹಾಗಾಗಿ ಕಾಸ್ಟ್ಲಿ. ಸೊ ಇದು ನೋಡಿ ಬೊಂಡದ್ದು ನೀರು ಕುಡಿಲಿಕ್ಕೆ. ಸೊ ಅವರು ಹೇಳಿಕೊಡ್ತಾ ಇದ್ದಾರೆ ಹೇಗೆ ಮಾಡಬೇಕಂತ. ಮತ್ತು ಅಲ್ಲಿ ಡ್ರೆಸ್ಸಿಗೆಲ್ಲ ಕಲೆ ಆದರೆ ಹೋಗ್ಲಿಕ್ಕೆ ಒಂದು ಲಿಕ್ವಿಡ್ ಕೂಡ ಇತ್ತು. ಸೊ ಅವ್ರು ಹಾಕಿ ತೋರಿಸ್ತಿದ್ರು ಇಂಕದ್ದೆಲ್ಲ ಹೋಗಲಿಕ್ಕೆ.
ಸೊ ಇಲ್ಲಿ ಒಂದು ನಮಗೆ ಹೆಡ್ಡೇಕಿಗೆ ಅಥವಾ ಶೀತ ಕೆಮ್ಮೆಲ್ಲ ಇದ್ದರೆ ಒಂದು ಒಳ್ಳೆಯದು ನೀಲಗಿರಿ ಟೈಪಲ್ಲಿ ಉಂಟು, ಸ್ಟ್ರಾಂಗ್ ಉಂಟು ಸ್ಮೆಲ್ ಮಾತ್ರ. ಕೈಗೆ ಹಾಕಿ ತೋರಿಸಿದ್ರು, ಆದರೆ ನನ್ನ ಹತ್ರ ಆಲ್ರೆಡಿ ಅಂಥದ್ದು ತುಂಬ ಉಂಟು ಬೇರೆ, ಸೊ ಹಾಗಾಗಿ ನಾನು ತಗೊಳ್ಳಿಲ್ಲ. ಸೊಳ್ಳೆದು ಬತ್ತಿ ಒಂದು ತಗೊಂಡೆ, ಅಂದರೆ ಆಯುರ್ವೇದಿಕ್ ಕೌಡಂಗಲ್ಲಿ ಮಾಡಿದ್ದು, ಸೊ ಅದೊಂದು ತಗೊಂಡೆ. ಮತ್ತು ಈಚೆ ಸೈಡಲ್ಲಿ ಇದು ಹಾಟ್ ವಾಟರ್ ಹಾಕಿ ನಮಗೆ ಎಂತಾದರೂ ನೋವಿದ್ರೆ ಇಡಲಿಕ್ಕೆ ಒಳ್ಳೆದುಂಟು ಇದು. ಸೊ ಇದು ನಿಮ್ಗೆ ಆನ್ಲೈನಲ್ಲಿ ಕೂಡ ಸಿಗ್ತದೆ, ಸೇಮ್ ಪ್ರೈಸ್ 200ಗೆ. ಒಳ್ಳೆದುಂಟಂತ ಇದೊಂದು ತಗೊಂಡೆ. ಸೊ ನಿಮಗೆ ಎಲ್ಲಿಯಾದರೂ ಕೈಕಾಲು ನೋವೆಲ್ಲ ಇದ್ದರೆ ಅಥವಾ ನೆಕ್ ಪೇನ್, ಬ್ಯಾಕ್ ಪೇನ್ ಎಲ್ಲ ಇದ್ದರೆ ಇದರಲ್ಲಿ ಬಿಸಿ ನೀರು ಹಾಕಿ ನಿಮಗೆ ಇದು ಮಾಡಿದರೆ ಆಯಿತು, ಶೇಕ ಕೊಟ್ಟರೆ ಆಯಿತು. ಸೊ ಇವರು ಕೇರಳದಿಂದ ಬಂದಿದ್ದಾರೆ. ಸೊ ಆನ್ಲೈನಿಗಿಂತ ಈಗೇನೆ ತಗೊಂಡ್ರೆ ಒಳ್ಳೆಯದು, ಯಾಕಂದರೆ ಲೀಕ್ ಎಲ್ಲ ಇರ್ತದೆ ಕೆಲವೊಮ್ಮೆ, ರಿಟರ್ನ್ ಎಲ್ಲ ಇರುವುದಿಲ್ಲ. ಸೊ ಇಲ್ಲಿ ಅವರೆಲ್ಲ ಹಾಕಿ ಎಲ್ಲ ತೋರಿಸ್ತಾರೆ ನಮಗೆ, ಹೇಗೆ ನೋಡಿ ಎಲ್ಲ ತೋರಿಸಿದ್ದಾರೆ. ಸೊ ಹಾಗಾಗಿ ಒಳ್ಳೆದಿತ್ತು ಅಂತ ತಗೊಂಡ್ವಿ ಒಂದು. ಸೊ ಈ ಕಲರ್ ಚೂಸ್ ಮಾಡಿದೆ, ಅಂದರೆ ಬೇರೆ ಕಲ್ಲರಿಗೆಲ್ಲ ಮತ್ತೆ ಅದು ಕೊಳೆ ಆದರೆ ಹೋಗುವುದಿಲ್ಲ, ಇದು ಕಪ್ಪುಂಟಲ್ಲ ಅದಕ್ಕೆ ತಗೊಂಡು ಬಿಟ್ಟೆ. ಸೊ ಇಲ್ಲೆಲ್ಲ ಫ್ರಿಡ್ಜ್ ಮ್ಯಾಗ್ನೆಟ್ ನೋಡಿ, ಅವರು ಫೋಟೋ ಹಾಕಿ ಎಲ್ಲ ಕೊಡ್ತಾರೆ, ಬೇಕಾದರೆ ಕೀ ಚೈನಿಗೆಲ್ಲ. ಸೊ ಇನ್ಸ್ಟೆಂಟ್ ಮಾಡಿ ಕೊಡ್ತಾರೆ.
ಸೊ ಇದು ಭಟ್ ಆ್ಯಂಡ್ ಭಟ್ ಅವರದ್ದು ಕರುಮ್ ಕುರುಮ್ ತಿನ್ನುವ ಬನ್ನಿ ಅಂತ. ಸೊ ಅವರೊಟ್ಟಿಗೊಂದು ನಾನು ಸೆಲ್ಫಿ ಕೂಡ ತೆಗೆದಿದ್ದೇನೆ. ಸೊ ಇಲ್ಲಿ ಅಟ್ಯಾಚ್ ಮಾಡ್ತೇನೆ ನೋಡಿ. ಅಂದರೆ ನಾವಲ್ಲಿ ಶಾಪ್ ಹತ್ರ ಪರ್ಚೇಸ್ ಮಾಡ್ಲಿಕ್ಕಂತ ಹೋಗುವಾಗ ಅವರು ಇರಲಿಲ್ಲ, ಹೊರಗಡೆ ಹೋಗಿದ್ರು. ಸೊ ಮತ್ತೆ ಸಿಕ್ಕಿದ್ರು. ಸೊ ಇನ್ನು ಫುಡ್ ಟ್ರೈ ಮಾಡುವ. ಸೊ ಇಲ್ಲಿ ಮೋಮೋಸ್ ತೊಗೊಂಡಿದ್ದೇವೆ, ಫ್ರೈಡ್ ಮೋಮೋಸ್ 120 ರುಪೀಸಿಗೆ ಜಸ್ಟ್ 5 ಪೀಸಸ್ ಮಾತ್ರ ಬಂದಿದೆ. ಸೊ ನೋಡಿ, ಆ್ಯಕ್ಚುಲಿ ಅವರು ಇದನ್ನು ಮನೆಯಲ್ಲೇ ಮಾಡೋದಂತೆ, ಮನೆಯಲ್ಲೇ ಪ್ರಿಪೇರ್ ಮಾಡಿ ಮತ್ತೆ ಇಲ್ಲಿ ಅವರು ಸೆಲ್ ಮಾಡೋದು. ಸೊ ಟೇಸ್ಟ್ ವೈಸ್ ತುಂಬ ಒಳ್ಳೆಯದುಂಟು. ಅದು ಚಟ್ನಿ ಆಗಿರ್ಬೋದು ಮತ್ತು ಈ ಮೋಮೋಸ್ ಫಿಲ್ಲಿಂಗ್ ಎಲ್ಲ ಒಳ್ಳೆಯದುಂಟು. ಆದರೆ ಫ್ರೈಡ್ ಮೋಮೋಸ್ ಆದರೂ ಇದು ಅಷ್ಟು ಫ್ರೈಡ್ ಟೇಸ್ಟ್ ಕೊಡ್ತಿರಲಿಲ್ಲ, ನಿಮಗೆ ನಾರ್ಮಲ್ ಟೇಸ್ಟ್ ಇತ್ತು. ನನಗೆ ಫ್ರೈಡ್ ಮೋಮೋಸ್ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಬಟ್ ಟೇಸ್ಟ್ ವೈಸ್ ಓಕೆ ಇತ್ತು. ಸೊ ಮೋಮೋಸ್ ತಿಂದಾದಮೇಲೆ ಇಲ್ಲಿ ಸ್ವಲ್ಪ ಎಂತಾದರೂ ಮಿಲ್ಕ್ ಶೇಕ್, ಐಸ್ ಕ್ರೀಮ್ ನೋಡುವಂತ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಪ್ರೈಸಸ್ ಆಗ್ಬೋದು, ಇದು ತುಂಬ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಮಿಲ್ಕ್ ಶೇಕ್ ಇರಲಿ ಅಥವಾ ಐಸ್ ಕ್ರೀಮ್ ಎಲ್ಲ ಇರಲಿ, ತುಂಬ ಕಮ್ಮಿ ರೇಟಿಗಿತ್ತು ಈ ಶಾಪಲ್ಲಿ. ಸೊ ನಾವೊಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ಒಂದು ಆರ್ಡರ್ ಮಾಡಿದ್ವಿ 50 ರುಪೀಸಿಗೆ. ಸೊ ಆಗ್ಬೋದು, ವರ್ತ್ ಅಂತ ಹೇಳ್ಬೋದು, ಯಾಕಂದರೆ ನಿಮಗೆ ಔಟ್ಸೈಡೇ ಜಾಸ್ತಿ ಉಂಟು. ಸೊ ಇಲ್ಲಿ ಮೇಳದಲ್ಲಿ ಆಗ್ಬೋದು. ಸೊ ನೋಡಿ, ಟೇಸ್ಟ್ ತುಂಬ ಒಳ್ಳೆಯದುಂಟು, 50 ರುಪೀಸ್ಗೆ ವರ್ತ್. ಸೊ ಇದೆಲ್ಲ ಜಾರ್ಸ್ ಎಲ್ಲ ಚಿಕ್ಕದು 100 ರೂಪಾಯಿಗೆ, ಸ್ವಲ್ಪ ದೊಡ್ಡದು 150 ರುಪೀಸಿಗೆ. ಸೊ ಹಾಗೆಯೇ ಇಲ್ಲಿ ಮಣ್ಣಿದ್ದು ಬಾಟಲ್ಸ್, ಕಾವಲಿ ಎಲ್ಲ ಉಂಟು. ಸೊ ಇದು 100 ರುಪೀಸಿಗೆ ಅಂತ, ಅದು ತಲೆಗೆ ಇಡ್ತೇವೆ ನೋಡಿ, ಅದು ನೋಡಿ, ಇದಕ್ಕೆ 100 ರುಪೀಸ್. ಒಳ್ಳೆಯದುಂಟು. ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.